ಸ್ನೇಹಿತರೆ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಕುಬುಟ 50 HP ಒಂದು ವಿಡಿಯೋ ಹಾಕಿ ಸರ್ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಇವತ್ತು ಅದಕ್ಕೋಸ್ಕರನೇ ಶ್ರೀ ವೆಂಕಟ ಸಾಯಿ ಅಗ್ರಿಟೆಕ್ ಅಂತ ಹೇಳಿ ನಮ್ಮ ಚಿತ್ರದುರ್ಗದಲ್ಲಿ ದಾವಣಗೆರೆ ರೋಡ್ ಅಲ್ಲಿ ಬರುತ್ತೆ, ಅಪೋಸಿಟ್ JMIT ಕ್ಯಾಂಪಸ್ ಹತ್ರ. ಇಲ್ಲಿ ಇವತ್ತು 50 HP ಗಾಡಿದು ವಿಡಿಯೋ ಬಗ್ಗೆ ಏನು 50 HP ಟ್ರ್ಯಾಕ್ಟರ್ ಅಲ್ಲಿ ಏನೇನು ಸ್ಪೆಸಿಫಿಕೇಶನ್ ಬರುತ್ತೆ, ಯಾವ ತರ ಕೆಲಸ ಮಾಡುತ್ತೆ, ಯಾವ ತರ ಉಪಯೋಗ ಆಗುತ್ತೆ ಅಂತ ಹೇಳಿ ಮಾಹಿತಿ ತಗೊಳ್ಳೋಣ ಸ್ನೇಹಿತರೆ. ನಮಸ್ತೆ. ನಮಸ್ತೆ ಸರ್. ನನ್ನ ಹೆಸರು ಮಂಜುನಾಥ ಸ್ವಾಮಿ ಅಂತ. ನಮ್ದು ಕುಬೋಟ ಶೋರೂಮ್ ಆಕ್ಚುಲಿ ಶ್ರೀ ವೆಂಕಟ ಸಾಯಿ ಅಗ್ರಿಟೆಕ್ ಅಂತ ಹೇಳ್ಬಿಟ್ಟು. ಸರ್ ಇದು ಅಡ್ರೆಸ್ ಸರ್? ಇದು ಚಿತ್ರದುರ್ಗ JMIT ಕ್ಯಾಂಪಸ್ ಎದುರುಗಡೆನೆ ಆದರ್ಶ್ ನಗರ ಅಂತ ಹೇಳಿ ಬರುತ್ತೆ. ಅಲ್ಲೇ ಸರ್ವಿಸ್ ರೋಡ್ ಅಲ್ಲೇ ಬಿಗ್ ಬಾಸ್ ಹೋಟೆಲ್ ಪಕ್ಕದಲ್ಲೇ ಇದೆ. ಸರ್ ನಿಮ್ಮ ಕುಬುಟ ಟ್ರ್ಯಾಕ್ಟರ್ ಅಲ್ಲಿ ಏನೇನು ಸೆಗ್ಮೆಂಟ್ ಅಲ್ಲಿ ಸಿಗ್ತವೆ ಟ್ರ್ಯಾಕ್ಟರ್ಗಳು, ಯಾವ್ಯಾವ HP ಸ್ವಲ್ಪ ಮಾಹಿತಿ? ನಮಗೆ ನಮ್ಮಲ್ಲಿ ಈಗ ತೋಟಗಾರಿಕೆಗೋಸ್ಕರ ಬಿಲೋ 30 HP 30 HP ಒಳಗಡೆ ಟ್ರ್ಯಾಕ್ಟರ್ ಇದಾವೆ. 21, 24, 27 HP ಒಳಗೆ. ಇದಕ್ಕಿಂತ ಮುಂಚೆ ಆಲ್ರೆಡಿ ನಾವು 24 HP ಒಂದು ವಿಡಿಯೋ ಮಾಡಿದ್ವಿ, ಬೇಸಾಯ ಚಾನಲ್ ಒಳಗಡೆನೆ ಇದೆ. 24 HP ಇದೆ, ಮತ್ತೆ 45 HP 4 ವೀಲ್ ಡ್ರೈವ್ 2 ವೀಲ್ ಡ್ರೈವ್ ಎರಡನ್ನೂ ಮಾಹಿತಿ ಕೊಟ್ಟಿದ್ವಿ ಅದರಲ್ಲಿ. ಅದ್ರಲ್ಲಿ 2 ವಿಡಿಯೋ ಇದೆ. ಮತ್ತೆ ನಮ್ದು ಆಕ್ಚುಲಿ ಈ ಚಿತ್ರದುರ್ಗ ಭಾಗದಲ್ಲಿ ಆಲ್ಮೋಸ್ಟ್ ಎಲ್ಲ ಅಡಕೆ ತೋಟನೇ. ಅದಕ್ಕೋಸ್ಕರನೇ ಸಣ್ಣ ಟ್ರ್ಯಾಕ್ಟರ್ಗಳು 21, 24, 27 ಎಲ್ಲ ಮತ್ತೆ 34 HP ಎಲ್ಲ 4 ವೀಲ್ ಡ್ರೈವ್ ಟೆಕ್ನಾಲಜಿನೇ. ಬಿಲೋ 40 HP ಟ್ರ್ಯಾಕ್ಟರ್ಸ್ ಎಲ್ಲ ನಮ್ಮಲ್ಲಿ 4 ವೀಲ್ ಡ್ರೈವ್ ಟೆಕ್ನಾಲಜಿನೇ ಐತೆ. 4 ವೀಲ್ ಡ್ರೈವ್ ಟೆಕ್ನಾಲಜಿ ಅಂದ್ರೆ 25 ವರ್ಷ ಮುಂದಿದೀವಿ ನಾವು ಬೇರೆ ಟ್ರ್ಯಾಕ್ಟರ್ ಕಂಪನಿಗಳಿಗಿಂತ. ಈಗ ಆಲ್ಮೋಸ್ಟ್ ಎಲ್ಲ 4 ವೀಲ್ ಡ್ರೈವ್ ಎಲ್ಲ ಕೊಡ್ತಿದೀವಿ. ಮೋಸ್ಟ್ ಸಕ್ಸಸ್ಫುಲ್ ಮಾಡೆಲ್ಸ್ ನಮ್ಮಲ್ಲಿ ಇದಾವೆ. ಇದರಿಂದ ಎಫಿಷಿಯನ್ಸಿ ಅಂದ್ರೆ ನಿಮಗೆ ವರ್ಕಿಂಗ್ ಕಾರ್ಯಕ್ಷಮತೆ 1 ಗಂಟೆಯಲ್ಲಿ ಎಷ್ಟು ಬೇರೆ ಟ್ರ್ಯಾಕ್ಟರ್ ಕಂಪನಿ ಗಾಡಿಗಳು ಕೆಲಸ ಮಾಡ್ತಾವೋ ಅದಕ್ಕಿಂತ ಒಂದು 15% ಫಾಸ್ಟ್ ಆಗಿ ನಮ್ ಗಾಡಿಗಳು ಕೆಲಸ ಮಾಡ್ತಾವೆ. ಓಕೆ ಸರ್, ನಿಮ್ಮಲ್ಲಿ 24 HP 30 HP 34 HP ಈ ತರ ಸಣ್ಣ ಗಾಡಿಗಳು ಇದಾವೆ. ಈ ಭಾಗದಲ್ಲಿ ಅಡಿಕೆ ತೋಟದವರು ಏನ್ ನಿರೀಕ್ಷೆ ಮಾಡ್ತಾರೆ ಒಂದ್ ಸಣ್ಣ ಟ್ರ್ಯಾಕ್ಟರ್ ಏನ್ ಕೇಳ್ತಾರೆ? ನಿಮ್ಮಲ್ಲಿ ಆ ಫೆಸಿಲಿಟಿ ಯಾವ್ದು ಚೆನ್ನಾಗಿದೆ ಅಂತ ಅನ್ಸುತ್ತೆ? ಏನೇನಿದೆ? ಅದೇ ನಮ್ಮಲ್ಲಿ ರೋಟೋವೇಟರ್ ಅಪ್ಲಿಕೇಶನ್ ಗೆ, ಸ್ಪ್ರೇಯರ್ ಅಪ್ಲಿಕೇಶನ್ ಗೆ ಬಹಳ ಸೂಟಬಲ್ ಟ್ರ್ಯಾಕ್ಟರ್ಗಳು ಎಲ್ಲ. ಡ್ಯುಯಲ್ PTO ಟ್ರ್ಯಾಕ್ಟರ್ಗಳು ಎಲ್ಲ 540, 750 ಡ್ಯುಯಲ್ RPM ಟ್ರ್ಯಾಕ್ಟರ್. 2 ಟೈಪ್ PTO ಸ್ಪೀಡ್ ಇರುತ್ತೆ. ಸಣ್ಣ HP ಗಾಡಿ ಒಳಗೂ ಕೂಡ 24, 27, 21 HP ಒಳಗು. ಈ 24ರಲ್ಲಿ 540 ಮತ್ತೆ 980 RPM ಇದೆ. ಮತ್ತೆ ಅದರಲ್ಲೂ ಕೂಡ ಗೇರ್ ಸಿಸ್ಟಮ್ 9+3 ಗೇರ್ ಬಾಕ್ಸ್. ಸ್ಪೀಡ್ ಸೆಲೆಕ್ಷನ್ ಬೇರೆ ಬೇರೆ ಕೆಲಸಕ್ಕೆ ಬೇರೆ ಬೇರೆ ಸ್ಪೀಡ್ ಸೆಲೆಕ್ಷನ್ ಗೋಸ್ಕರ ಬಹಳ ಚೆನ್ನಾಗಿದೆ. ಮತ್ತೆ ಡಬಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್. ಡಬಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಇರೋದ್ರಿಂದ ನಿಮಗೆ ಈ ಸಣ್ಣ ಟ್ರ್ಯಾಕ್ಟರ್ಗಳು 4 ಕಡೆ ದಾಯದಲ್ಲೂ ಕೂಡ ಟರ್ನ್ ಆಗ್ಬಿಡ್ತವೆ. ಸಣ್ಣದಾಯದಲ್ಲೂ ಕೂಡ ಟರ್ನ್ ಆಗ್ತವೆ. ಮತ್ ನಿಮಗೆ ಮೈಲೇಜ್ ಒಳಗೆ ಕುಬೋಟ ಬಹಳ ಚೆನ್ನಾಗಿ, ಬೇರೆ ಕಂಪನಿ ಕಂಪೇರ್ ಮಾಡಿದ್ರೆ ಬಹಳ ಚೆನ್ನಾಗಿನೇ ನಿಮಗೆ ಮೈಲೇಜ್ ಎಫಿಷಿಯನ್ಸಿ ಬಹಳ ಚೆನ್ನಾಗಿದೆ. 1.5-1.5 ಲೀಟರ್ ಒಳಗಡೆ ಗಂಟೆಗೆ 1.5ರಿಂದ 1.5 ಲೀಟರ್ ಅಷ್ಟೇ ತಗೊಂತವೆ. ನೀವು ಯಾವ್ದೇ ಅಪ್ಲಿಕೇಶನ್ ಇರ್ಲಿ, ರೋಟೋವೇಟರ್ ಇರ್ಲಿ, ನಿಮ್ಮ ಡಿಸ್ಕಾರೋ ಇರ್ಲಿ. ಡಿಸ್ಕಾರೋ ಅಂದ್ರೆ ಬಾಂಡ್ಲಿ ಅಂತೀವಿ ಲೋಕಲ್. ಮತ್ತೆ ಬಲರಾಮ್ ನೇಗ್ಲಾಗ್ಲಿ ಎಲ್ಲದಕ್ಕೂ ಕೂಡ ಬಹಳ ಕಡಿಮೆ ಮೈಲೇಜ್ ಒಳಗೆ ತಗೊಂಡು ಒಳ್ಳೆ ಎಫಿಷಿಯಂಟ್ ಆಗಿ ಕೆಲಸ ಮಾಡ್ತವೆ. ರಿಪೇರ್ ಮೇಂಟೆನೆನ್ಸ್ ಏನಕ್ಕೂ ಸಮಸ್ಯೆ ಇಲ್ಲ. ಯಾಕಂದ್ರೆ 5 ವರ್ಷ 5,000 ಗಂಟೆ ಇಂಜಿನ್, ಹೈಡ್ರಾಲಿಕ್ ಮತ್ತೆ ಟ್ರಾನ್ಸ್ಮಿಷನ್ ಸಿಸ್ಟಮ್ ಮೇಲೆ ಜೆನ್ಯೂನ್ ವಾರಂಟಿ ಕೊಡ್ತೀವಿ ನಾವು. ಮತ್ತೆ ಯಾವುದೇ ತರದ್ದೇನು ಇಲ್ಲಿವರೆಗೂ ನಾವು ಆಲ್ಮೋಸ್ಟ್ ಯಾವ್ದು ರಿಪೇರ್ಗೋಸ್ಕರ ಜಾಸ್ತಿ ಬಂದಿರೋ ಗಾಡಿಗಳು ನಾವು ನೋಡಿಲ್ಲ. ನಮ್ಮಲ್ಲೇ ನಮ್ಮ ಶೋರೂಮ್ ಅಲ್ಲಿ ನಮ್ಗೆ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ಈಗ 2 ವರ್ಷ 7 ತಿಂಗಳಾಯ್ತು. ನಾವು ಮೇಜರ್ ಕೆಲಸಗಳು ಯಾವ ಮಾಡಿಲ್ಲ. ಆಲ್ಮೋಸ್ಟ್ ಗೇರ್ ಬಾಕ್ಸ್ ಆಗ್ಲಿ ಆ ತರದ್ ಎಷ್ಟೇ 10-15 ವರ್ಷದ ಗಾಡಿಗಳು ಇದಾವೆ. ಈಗಲೂ ಇದುವರೆಗೂ ಕೂಡ ಏನು ಸಮಸ್ಯೆ ಬಂದಿಲ್ಲ. ಗೇರ್ ಬಾಕ್ಸ್ ಆಗ್ಲಿ, ಇಂಜನ್ ದಾಗ್ಲಿ, ಟ್ರಾನ್ಸ್ಮಿಷನ್ ದಾಗ್ಲಿ ಅಷ್ಟು ಎಫಿಷಿಯಂಟ್ ಟ್ರ್ಯಾಕ್ಟರ್. ಒನ್ಲಿ ಏನಂದ್ರೆ ಕ್ವಾಲಿಟಿಗೆ ಬೆಲೆ ಕೊಟ್ರೆ ಈ ಗಾಡಿ ನಮ್ದು ಬಹಳ ಚೆನ್ನಾಗಿ ಬರುತ್ತೆ. ಗುಣಮಟ್ಟದಲ್ಲಿ ಜಾಸ್ತಿ ಇರುತ್ತೆ. ರೇಟ್ ಜಾಸ್ತಿ ಅಂತ ಹೇಳ್ತೀವಿ, ರೇಟ್ ಕೂಡ ಜಾಸ್ತಿ ಇರಲ್ಲ. 4 ವೀಲ್ ಡ್ರೈವ್ ಟೆಕ್ನಾಲಜಿ ಐತಿ. 25 ವರ್ಷ ಮುಂದಿದೀವಿ ನಾವು. ಅದ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಏನಂದ್ರೆ ಕುಬೋಟ ರೇಟ್ ಜಾಸ್ತಿ ಅಂತಾನೆ ಯೋಚನೆ ಮಾಡ್ತಾರೆ. ಅದ್ರಲ್ಲಿ 4 ವೀಲ್ ಡ್ರೈವ್ ಐತೆ, ಫ್ಯೂಯಲ್ ಎಫಿಷಿಯನ್ಸಿ ಜಾಸ್ತಿ ಐತೆ. ಫ್ಯೂಯಲ್ ಎಫಿಷಿಯನ್ಸಿ ಇಂದಾನೆ 50,000ದಿಂದ ನೀವು 1 ಲಕ್ಷ ತನಕ ದುಡ್ಡು ಉಳಿತಾಯ ಮಾಡುತ್ತೆ. ಮತ್ತೆ ಸರ್ವಿಸ್ ಮೇಂಟೆನೆನ್ಸ್ ಬರೀ 2,000 ರೂಪಾಯಿದಲ್ಲಿ ಸರ್ವಿಸ್ ಆಗುತ್ತೆ. ಆಯಿಲ್ ಫಿಲ್ಟರ್ಸ್ ಎಲ್ಲ ಚೇಂಜ್ ಮಾಡೋದು ಬರೀ 2,000 ರೂಪಾಯಿದಲ್ಲಿ ಆಗುತ್ತೆ. ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ 50% ಕಡಿಮೆ ಅದು ಮೇಂಟೆನೆನ್ಸ್ ಒಳಗೆ. ಗಾಡಿಲಿ ಅಂದ್ರೆ ನೀವ್ ಹೇಳ್ತಿರೋದೇನಂದ್ರೆ ಸ್ವಲ್ಪ
ಬೇರೆ ಅನ್ಸುತ್ತೆ ಅಮೌಂಟ್ ಜಾಸ್ತಿ ಅಂತ ಹೇಳಿ, ಬಟ್ ಫೆಸಿಲಿಟಿಗಳು ಫೆಸಿಲಿಟಿಗಳು, ಫೀಚರ್ಗಳು, ಕ್ವಾಲಿಟಿ ಐತೆ. ನೀವು ಬೇರೆ ಕಂಪ್ನಿಯಲ್ಲಿ 4 ವೀಲ್ ಡ್ರೈವ್ ಕೇಳಿದ್ರು ಕೂಡ 1 ಲಕ್ಷ ಜಾಸ್ತಿ ಹೇಳ್ತಾರೆ, 1-1.5 ಲಕ್ಷ ಜಾಸ್ತಿ ಹೇಳ್ತಾರೆ. ನಾವು ಆಲ್ಮೋಸ್ಟ್ ಈಗ ನಾವು ಒಳ್ಳೆ ರೇಟಲ್ಲೇ ಕಡಿಮೆ ರೇಟಲ್ಲೇ ಕೊಡ್ತಿದೀವಿ. ಅದನ್ನ ನಾವು ಕಂಪೇರ್ ಮಾಡಿ ತೋರಿಸ್ತೀವಿ ಇಲ್ಲಿ ಶೋರೂಮಿಗೆ ಬಂದಾಗ. ಕಸ್ಟಮರ್ ರೈತರು ನಮ್ಮಲ್ಲಿ ವಿಸಿಟ್ ಮಾಡಿದ್ರು ಅಂದ್ರೆ ಇದರಿಂದ ಬೆನಿಫಿಟ್ ಏನಾಗುತ್ತೆ ಅಂತ ನಾವು ಮನವರಿಕೆ ಮಾಡ್ಕೊಡ್ತೀವಿ. ಅದ್ರ ಬಗ್ಗೆ ಅವ್ರಿಗೆ ಕಾನ್ಫಿಡೆನ್ಸ್ ಬರ್ಬೇಕು ನಮ್ಮ ಮೇಲೆ. ಮತ್ತೆ ಪ್ರಾಡಕ್ಟ್ ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ, ಇದ್ರದ್ದು ಎಫಿಷಿಯನ್ಸಿ ಏನು, ಈ ಪ್ರಾಡಕ್ಟ್ ಬಗ್ಗೆ, ಇಂಜನ್ ಇದೆಲ್ಲ ತಿಳ್ಕೊಂಡ್ರೆ ಬಂದೇ ಬರ್ತಾರೆ ಜನ. ಇದು ಆಕ್ಚುಲಿ ಟೆಕ್ನಿಕಲ್ಲಿ ಲೋಡೆಡ್ ಟ್ರ್ಯಾಕ್ಟರ್ 5502 MU ಮಲ್ಟಿ ಯುಟಿಲಿಟಿ 5502 ಮಾಡೆಲ್ ನಂಬರ್. ಇದು ಆಲ್ಮೋಸ್ಟ್ 50 HP ಟ್ರ್ಯಾಕ್ಟರ್. ಇದ್ರ ಕೆಪಾಸಿಟಿ ಬಂದ್ಬಿಟ್ಟು 55 HP ಐತೆ. ನಾವು 50 HP ಅಂತ ಮಾರ್ತಿದೀವಿ. ಮತ್ತೆ ಇದ್ರಲ್ಲಿ ಸೇಲಿಯಂಟ್ ಫೀಚರ್, ಇದ್ರಲ್ಲಿ ಬಹಳ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ, ಇದರಲ್ಲಿ ECDIS ಇಂಜನ್ ಅಂತ ಹೇಳ್ತೀವಿ, ಎಲೆಕ್ಟ್ರಾನಿಕಲಿ ಕಂಟ್ರೋಲ್ ಡಿಸ್ಚಾರ್ಜ್ ಇಂಜೆಕ್ಷನ್ ಸಿಸ್ಟಮ್ ಅಂತ. ಇದ್ರಿಂದ ನಿಮಗೆ ಏನಾಗತ್ತೆ, ನಿಮಗೆ ಡೀಸೆಲ್ ಪ್ರಮಾಣ ಕಂಟ್ರೋಲ್ಡ್ ಇರುತ್ತೆ, ಎಲೆಕ್ಟ್ರಾನಿಕಲಿ ಕ್ಯಾಲಿಬ್ರೇಟೆಡ್ ಇರುತ್ತೆ. ಜಾಸ್ತಿ ನಿಮಗೆ ಎದ್ವಾ ಡೀಸೆಲ್ ಪಂಪ್ ಮಾಡಲ್ಲ ಇಂಜಿನ್ ಒಳಗೆ. ಅದರಿಂದ ಇಂಜಿನ್ ಎಫಿಷಿಯನ್ಸಿ ಮತ್ತೆ ಇದು ಫ್ಯೂಯಲ್ ಎಫಿಷಿಯನ್ಸಿ ಬಹಳ ಚೆನ್ನಾಗಿ ಬರುತ್ತೆ. ಅದು ಮತ್ತೆ ಟರ್ಬೋ ಚಾರ್ಜ್ ಇಂಜನ್ ಸರ್. ಇದು ಟರ್ಬೋ ಚಾರ್ಜ್ಡ್ ಇಂಜನ್ ಇರೋದ್ರಿಂದ ನಿಮಗೆ ಗಾಳಿ ಮತ್ತೆ ಡೀಸೆಲ್ ಮಿಶ್ರಣ ಏನೈತ್ರಲ್ಲ ಪರ್ಫೆಕ್ಟ್ ಆಗುತ್ತೆ. ಅದು ಮೊದ್ಲೇ ಬಿಸಿ ಗಾಳಿನ ಟರ್ಬೋ ಚಾರ್ಜರ್ ಇಂದ ಬಿಸಿ ಗಾಳಿಯನ್ನ ಹೀಟ್ ಮಾಡ್ಬಿಟ್ಟು ನಮಗೆ ಡೀಸೆಲ್ ಜೊತೆಗೆ ಪರ್ಫೆಕ್ಟ್ ಆಗಿ ಮಿಕ್ಸ್ಚರ್ ಆಗುತ್ತೆ. ಅದು ECDIS ಇಂಜನ್ ಇರೋದ್ರಿಂದ ಸರಿಯಾದ ಪ್ರಮಾಣದಲ್ಲಷ್ಟೇ ಡೀಸೆಲ್ ಒಳಗಡೆ ಹೋಗುತ್ತೆ. ಅದ್ರ ಜೊತೆಗೆ ಇನ್ನೂ ಒಂದ್ ಬಹಳ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ, ಇದ್ರಲ್ಲಿ ಇಂಜನ್ ಇರೋದ್ರಲ್ಲಿ 4 ವಾಲ್ವ್ ಸಿಸ್ಟಮ್ ಅಂತ ಹೇಳ್ತೀವಿ. 4 ವಾಲ್ವ್ ಸಿಸ್ಟಮ್ ಅಂದ್ರೆ 2 ಇನ್ಲೆಟ್ ಒಳಗಡೆ ಡೀಸೆಲ್ ಮತ್ತೆ ಗಾಳಿ ಎರಡು ಮಿಕ್ಸ್ಚರ್ ಆಗಿ ಬರೋದಕ್ಕೆ 2 ಇನ್ಲೆಟ್. ಅದೇ ತರ 2 ಔಟ್ಲೆಟ್ ಐತೆ ಈ ಇಂಜಿನ್ ಒಳಗೆ. ಹೊರಗಡೆ ಎಲ್ಲ ಬರ್ನ್ ಆಗಿ ಡೀಸೆಲ್ ಅದರಲ್ಲಿ ಸುಟ್ಟು ಎನರ್ಜಿ ಎಲ್ಲ ಪವರ್ ಜನರೇಟ್ ಆದ್ಮೇಲೆ ಏನ್ ಹೊಗೆ ಬರುತ್ತಲ್ಲ, ಹೊಗೆನು ಕೂಡ ಹೊರಗಡೆ ಹೋಗಕ್ಕೋಸ್ಕರ 2 ಹೊಗೆ ವಾಲ್ವ್ ಹೊರಗಡೆ ಹೋಗುತ್ತೆ. ಇದು ಕುಬೋಟಾದ ಸೇಲಿಯಂಟ್ ಫೀಚರ್ ಇಂಜಿನ್. ಇದು ಆಕ್ಚುಲಿ ಇದು ಯಾರ ಹತ್ರನು ಕೂಡ ಇಂಡಿಯಾದೊಳಗೆ ಈಗ ಸದ್ಯದಲ್ಲಿ ಈ ಟೆಕ್ನಾಲಜಿ ಇಲ್ಲ. ಅಳವಡಿಸಿದ್ದಾರೆ. ಇದು ಜಪಾನ್ ಇಂದಾನೆ, ಆಲ್ಮೋಸ್ಟ್ ಜಪಾನ್ ಇಂದಾನೆ ಇಂಪೋರ್ಟ್ ಆಗಿ ಬರುತ್ತೆ ಇಂಜಿನ್. ನೋಡ್ರಿ, ಈಗ ಇದ್ರದ್ದು ಫ್ಯೂಯಲ್ ಕೆಪಾಸಿಟಿ ಬಂದ್ಬಿಟ್ಟು 65 ಲೀಟರ್. ಮೈಲೇಜ್ ನಾನು ಹೇಳಿದೆ ನಿಮಗೆ, ECDIS ಇಂಜನ್ ಮತ್ತೆ 4 ವಾಲ್ವ್ ಟೆಕ್ನಾಲಜಿ ಇರೋದ್ರಿಂದ, ಮತ್ತೆ ಲಿಕ್ವಿಡ್ ಕೂಲ್ಡ್ ಇಂಜನ್. ಇದು ಲಿಕ್ವಿಡ್ ಕೂಲ್ಡ್ ಇಂಜನ್, ಏರ್ ಕೂಲ್ಡ್ ಸಿಸ್ಟಮ್, ಇದೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇರೋದ್ರಿಂದ ಆಲ್ಮೋಸ್ಟ್ ನಿಮಗೆ ಪವರ್ ಎಲ್ಲೂ ಲಾಸ್ ಆಗಲ್ಲ ಜಾಸ್ತಿ. ಅದರಿಂದ ನಿಮಗೆ ಆಲ್ಮೋಸ್ಟ್ ಎಷ್ಟಂದ್ರೆ 3.5 ಇಂದ 4 ಲೀಟರ್ ಡೀಸೆಲ್ ಕುಡಿತದ ಗಂಟೆಗೆ. ನೀವು ಯಾವುದೇ ತರದ ಅಪ್ಲಿಕೇಶನ್, ರೋಟೋವೇಟರ್, ಹೆವಿ ಫ್ಲೋಯಿಂಗ್ ಮಾಡ್ತಾರೆ ಇದರಲ್ಲಿ, ಪಲ್ಟಿನೇಗಲ್ ಹಾಕ್ತಾರೆ. ಹೈಡ್ರಾಲಿಕಲಿ ಆಪರೇಟೆಡ್ MB ಫ್ಲೋ ಯೂಸ್ ಮಾಡ್ತಾರೆ. ಒಂದೇ ಕಡೆ ಹೈಡ್ರಾಲಿಕಲಿ ಆಪರೇಟೆಡ್ ಆಗುತ್ತೆ, ಆ ಫ್ಲೋ ಯೂಸ್ ಮಾಡ್ತಾರೆ. ಅದಕ್ಕೂ ಕೂಡ ಫ್ಯೂಯಲ್ ಎಫಿಷಿಯನ್ಸಿ ಒಳಗೆ ಕುಬೋಟ ಬಹಳ ಮುಂಚೂಣಿ ಒಳಗೆ ಐತೆ. ನೀವು ಆಲ್ಮೋಸ್ಟ್ ಈಗ ಎಷ್ಟೋ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಇದನ್ನ ಕವರ್ ಮಾಡಿದ್ದಾರೆ ಬೇರೆಯವರು. ನಾವೊಂದೆಲ್ಲ ಆಲ್ಮೋಸ್ಟ್ ತಮಿಳ್ನಲ್ಲಿ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಕವರ್ ಮಾಡಿದ್ದಾರೆ. ಅಂದ್ರೆ ಬೇರೆ ಟ್ರ್ಯಾಕ್ಟರ್ ನ ಕಂಪೇರ್ ಮಾಡಿ, ಸೇಮ್ HP ರೇಂಜ್ ಅಲ್ಲಿ ಕಂಪೇರ್ ಮಾಡಿ ನಾವು ನೋಡಿದಾಗ ಕುಬೋಟ ಫ್ಯೂಯಲ್ ಎಫಿಷಿಯನ್ಸಿ ಒಳಗೆ ಮತ್ತೆ ಪರ್ಫಾರ್ಮೆನ್ಸ್ ಅಲ್ಲಿ ಮ್ಯಾಚ್ ಮಾಡಕ್ ಆಗಲ್ಲ ಬೇರೆ ಕಂಪನಿ ಟ್ರ್ಯಾಕ್ಟರ್ಗಳಾಗ್ಲಿ, ಬೇರೆ ಇದಾಗ್ಲಿ. ಮತ್ತೆ ಇದರಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಚಾಸಿ ಮೇಲ್ ಗಾಡಿ ಐತಿ. ಈ ಚಾಸಿಸ್ ಮೇಲ್ ಗಾಡಿ ಇರೋದು ಇದೇ ಒಂದ್ ಗಾಡಿ. ಇದು ಬಿಟ್ರೆ ಬೇರೆ ಯಾರ ಹತ್ರನು ಕೂಡ ಇದು ಟೆಕ್ನಾಲಜಿ ಇಲ್ಲ. ಇದರಿಂದ ಏನಾಗುತ್ತೆ, ನಿಮಗೆ ಸ್ಟೆಬಿಲಿಟಿ ಜಾಸ್ತಿ. ಮೇಲ್ಗಡೆ ಏನಾರ ಅಕಸ್ಮಾತ್ ಎತ್ತಿ ಹಿಂಗೆ ಮೇಲೆ ಮುಂದ್ಗಡೆ ಫ್ರಂಟ್ ಟೈರ್ಗಳು ಲಿಫ್ಟ್ ಆಗಿ ಕೆಳಗಡೆ ಜೋರಾಗಿ ಬಿದ್ದಾಗ ಹಿಂಗ್ 2 ಪೀಸ್ ಆಗೋದು, ಅದೆಲ್ಲ ಪ್ರಮೇಯಗಳು ಕಡಿಮೆ ಇದ್ರಲ್ಲಿ ಕಡಿಮೆ ಇರುತ್ತೆ. ಯಾಕಂದ್ರೆ ಅದು ಲೋಡ್ ಎಲ್ಲ ತಾನಾಗೆ ಚಾಸಿ ಮೇಲೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಕೆಲವೊಂದು ವಿಡಿಯೋದಲ್ಲಿ ನೋಡಿರ್ತೀವಿ, ಟೈರ್ ಇದೆಲ್ಲ ಹಚ್ಚು ಅಂತೀವಿ ನಮ್ ಕಡೆ, ಕಟ್ ಆಗ್ಬಿಟ್ಟು
ಇಲ್ಲ, ಬ್ಯಾಲೆನ್ಸರ್ ಶಾಫ್ಟ್ ಟೆಕ್ನಾಲಜಿ ಅಂತ ಹೇಳಿರುತ್ತೆ. ಓಕೆ. ಆ ಬ್ಯಾಲೆನ್ಸರ್ ಶಾಫ್ಟ್ ಟೆಕ್ನಾಲಜಿ ಇರೋದ್ರಿಂದ ನಿಮಗೆ ಇಂಜಿನ್ ಅಲ್ಲಿ ಏನು ವೈಬ್ರೇಷನ್ ಮತ್ತೆ ನಾಯ್ಸ್ ಅಂದ್ರೆ ಸೌಂಡ್ ಏನ್ ಬರುತ್ತಲ್ಲ ಅದೆಲ್ಲ ಬ್ಯಾಲೆನ್ಸರ್ ಶಾಫ್ಟ್ ಗಳು ಅಬ್ಸರ್ವ್ ಮಾಡ್ಕೊಂತವೆ. ಆ ಬ್ಯಾಲೆನ್ಸರ್ ಶಾಫ್ಟ್ ವೈಬ್ರೇಷನ್ ಮತ್ತೆ ಸೌಂಡ್ ಅಬ್ಸರ್ವ್ ಮಾಡ್ಕೊಳೋದ್ರಿಂದ ಇದು ಟ್ರ್ಯಾಕ್ಟರ್ ಇಂಜಿನ್ ತರ ಸೌಂಡ್ ಬರಲ್ಲ, ಒಂಥರ ಕಾರ್ ತರ ಸೌಂಡ್ ಬರುತ್ತೆ. ಜೊತೆಗೆ ವೈಬ್ರೇಷನ್ ಇರಲ್ಲ ಗಾಡಿಗಳು. ನೀವು ಒಂದ್ ಗ್ಲಾಸ್ ಇಟ್ಟು ನೋಡಿದ್ರು ಕಾಯಿನ್ಗಳು ಇಟ್ಟು ಕೂಡ ತೋರಿಸ್ತಾರೆ. ಕೆಲವು ಬಹಳ ವಿಡಿಯೋಗಳು ನಿಮ್ಮಲ್ಲಿ ಯೂಟ್ಯೂಬ್ ಅಲ್ಲಿ ಬರ್ತಾ ಇರುತ್ತೆ. ಇದು ಒಂದು ಸೇಲಿಯಂಟ್ ಫೀಚರ್. ಇದು ಕೂಡ ಎಕ್ಸ್ಟ್ರಾಡಿನರಿ. ಬೇರೆ ಹತ್ರ ಇಲ್ದಿರುವಂತ ಟೆಕ್ನಾಲಜಿ ಏನೈತೆ ಅಂತಂದ್ರೆ ಇದು ನಾವ್ ಹೇಳ್ತೀವಿ. ಬೇರೆಯವ್ರ ಹತ್ರ ಯಾರ ಹತ್ರ ಈ ಟೆಕ್ನಾಲಜಿ ಇಲ್ಲ. ಇಂಜಿನ್ ಟೆಕ್ನಾಲಜಿ ಸುಪೀರಿಯರ್ ಇಂಜಿನ್ ಟೆಕ್ನಾಲಜಿ 5502 ಕುಬೋಟಾದಲ್ಲಿ ನಾವು ಕೊಡ್ತಾ ಇದೀವಿ. MU 5502 ಒಳಗೆ ಬ್ಯಾಲೆನ್ಸರ್ ಶಾಫ್ಟ್, ECDIS ಇಂಜನ್ ಮತ್ತೆ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಮತ್ತೆ ಡ್ರೈ ಟೈಪ್ ಏರ್ ಫಿಲ್ಟರ್ ಟೆಕ್ನಾಲಜಿ ಇರೋಂಥದ್ದು. ಇದರಿಂದ ನಿಮಗೆ ಎಫಿಷಿಯನ್ಸಿ ಮೈಲೇಜ್ ಚೆನ್ನಾಗಿ ಬರುತ್ತೆ, ದೀರ್ಘ ಬಾಳಿಕೆ ಬರುತ್ತೆ. ದೀರ್ಘ ಬಾಳಿಕೆ ಯಾಕೆ ಬರುತ್ತೆ ಅಂದ್ರೆ 100% ಪ್ಯೂರ್ ಗಾಳಿ ಹೋಗೋದ್ರಿಂದ ಧೂಳು ಕಸರು ಆ ತರದ್ದೆಲ್ಲ ಇಂಜಿನ್ ಒಳಗಡೆ ಹೋಗಲ್ಲ. ನಿಮಗೆ 15 ವರ್ಷ 20 ವರ್ಷ ಹೊಡೆದ್ರು ಕೂಡ 15,000 ಗಂಟೆ 20,000 ಗಂಟೆ ಹೊಡೆದ್ರು ಕೂಡ ಇಂಜಿನ್ ನಿಮಗೆ ರಿಂಗು ಪಿಸ್ಟನ್ ಚೇಂಜ್ ಮಾಡಿಸೋದು ಅವಶ್ಯಕತೆ ಇರಲ್ಲ. ಯಾಕೆ ಅಂದ್ರೆ ನಿಮಗೆ ಅದು ಸೌದೋಗಿರಲ್ಲ ಒಳಗಡೆ. ನೀಟಾಗಿ ಒಳ್ಳೆ ಗಾಳಿ ಪ್ಯೂರ್ ಗಾಳಿ ಹೋಗೋದ್ರಿಂದ ಆ ತರದ್ದು ಒಂದು ಅಡ್ವಾಂಟೇಜ್. ಮತ್ತೆ ಲಿಕ್ವಿಡ್ ಕೂಲ್ಡ್ ಇರೋದ್ರಿಂದ, ಲಿಕ್ವಿಡ್ ಕೂಲ್ಡ್ ಅಂದ್ರೆ ನಾವು ಬರೀ ಕೂಲಂಟ್ ಅಷ್ಟೇ ಉಪಯೋಗಿಸ್ತೀವಿ, ಇದಕ್ಕೆ ನೀರ್ ಮಿಕ್ಸ್ ಮಾಡಲ್ಲ. ನೀರ್ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ತುಕ್ಕಿಡಿತದೆ ಒಳಗಡೆ. ಇದು ತುಕ್ಕಿಡಿಯಲ್ಲ, ಕೆಮಿಕಲ್ ಲಿಕ್ವಿಡ್ ಕೂಲೆಂಟ್ ಇರುತ್ತೆ. ಆ ಲಿಕ್ವಿಡ್ ಕೂಲೆಂಟ್ ಅಷ್ಟೇ ನಿಮಗೆ ಸರ್ಕ್ಯುಲೇಟ್ ಆಗುತ್ತೆ ಇಂಜನ್ ಒಳಗೆ. ಅದರಿಂದ ನಿಮಗೆ ಇಂಜನ್ ಮೇಲೆ ಯಾವುದೇ ತರ ಪ್ರತಿಕೂಲವಾದಂತ ಎಫೆಕ್ಟ್ ಆಗಲ್ಲ. ಇದು ದೀರ್ಘ ಬಾಳಿಕೆಗೆ ತನಕ ಬರುತ್ತೆ. ಇಂಜನ್ ಏನು ಇವತ್ತಿನ ಪರ್ಫಾರ್ಮೆನ್ಸ್, ಹೊಸ ಇಂಜಿನ್ ಇವತ್ತೇನ್ ಸ್ಟಾರ್ಟ್ ಮಾಡಿದಾಗ ಏನ್ ಪರ್ಫಾರ್ಮೆನ್ಸ್ ಇರುತ್ತೋ, ನೀವು 10 ವರ್ಷ 12 ವರ್ಷ ಆದ್ರೂ ಕೂಡ ಸೇಮ್ ಪರ್ಫಾರ್ಮೆನ್ಸ್. ಗಾಡಿ ಏನ್ ಕಾರ್ಯಕ್ಷಮತೆ ಇರುತ್ತೆ ಅದ್ರಲ್ಲಿ ಏನು ವ್ಯತ್ಯಾಸ 1% ಕೂಡ ಹೆಚ್ಚು ಕಡಿಮೆ ಆಗಲ್ಲ. ಮತ್ತೆ ಇದರಲ್ಲಿ ಇಂಜಿನ್ ಆಯಿಲ್ 7.5 ಲೀಟರ್ ಇಂಜಿನ್ ಆಯಿಲ್ ಉಪಯೋಗಿಸ್ತೀವಿ. ಒಂದ್ಸಲ ಇಂಜಿನ್ ಆಯಿಲ್ ಪ್ರತಿ ಫಸ್ಟ್ 50 ಅವರ್ಸ್ ಚೇಂಜ್ ಮಾಡಕ್ ಹೇಳ್ತೀವಿ ಹೊಸ ಗಾಡಿ ತಗೊಂಡ್ಮೇಲಿಂದ. ಯಾಕಂದ್ರೆ ಇವು ಫ್ಯಾಕ್ಟ್ರಿ ಒಳಗೆ ನಿಂತಿರ್ತವೆ, ಸ್ವಲ್ಪ 3 ತಿಂಗಳು ನಿಂತಿರ್ತವೆ, ಕೆಲವು ಸಲ 6 ತಿಂಗಳು ನಿಂತಿರ್ತವೆ. ಬಂದ್ ಗಾಡಿ ತಗೊಂಡ್ ಹೋಗ್ತಾರೆ ಕಸ್ಟಮರ್. ಅವಾಗ ಅದಕ್ಕೆ 50 ಅವರ್ಸ್ ಅಲ್ಲಿ ಫಸ್ಟ್ ಗೆ 50 ತಾಸಲ್ಲಿ ಮಾಡಿಸ್ಕೊಳ್ರಿ ಅಂತ ಹೇಳ್ತೀವಿ ನಾವು. ಆಯಿಲ್ ಸರ್ವಿಸ್, ಫಿಲ್ಟರ್ಸ್, ಆಯಿಲ್ ಸರ್ವಿಸ್ ಚೇಂಜ್ ಮಾಡ್ಕೊಳ್ರಿ ಅಂತ. ಅದಾದ ನಂತರ ಪ್ರತಿ 250 ಅವರ್ಸ್ ಗೆ ನಾವು ಆಯಿಲ್ ಫಿಲ್ಟರ್ಸ್ ಚೇಂಜ್ ಮಾಡ್ಕೊಂತ ಹೋಗ್ಬೇಕು. ಪ್ರತಿ 250 ಗಂಟೆಗೆ ಪ್ರತಿ 250 ಗಂಟೆಗೆ ಮಾಡ್ಕೊಂತ ಹೋಗೋದು. ಇದು 5 ವರ್ಷ 5,000 ಗಂಟೆ ವಾರಂಟಿ ಇರೋದ್ರಿಂದ ಫಸ್ಟ್ 6 ಸರ್ವಿಸ್ ಮಾತ್ರ ಲೇಬರ್ ಫ್ರೀ ಇರ್ತದೆ. 6 ಸರ್ವಿಸ್ ಮಾತ್ರ ಲೇಬರ್ ಫ್ರೀ. ಆಮೇಲೆಲ್ಲ ನಿಮ್ಗೆ ಲೇಬರ್ ಕೂಡ ಹಾಕ್ತಿವಿ. ನಂತರ ಇದರಲ್ಲಿ ಪವರ್ ಸ್ಟೇರಿಂಗ್ ಅಂದ್ರೆ ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್. ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಅಂತಂದ್ರೆ ಒಂದೇ ಸಿಂಗಲ್ ಪಂಪ್ ಇರುತ್ತೆ, 2 ಕಡೆ ಆಪರೇಟ್ ಮಾಡ್ತಿರುತ್ತೆ, ಲೆಫ್ಟ್ ಸೈಡ್ ರೈಟ್ ಸೈಡ್ 2 ಕಡೆ. ನೀವು ನೋಡ್ಬೋದು ಡಿಸೈನ್ ಒಳಗೆ ಎಲ್ಲೂ ಕೂಡ ನಿಮಗೆ ವೈರಿಂಗ್ ಅದು ಇದು ಆ ತರದ ಪೈಪ್ಗಳು ಜಾಸ್ತಿ ಬಂದಿರೋದು ಆ ತರ ಕಾಣಲ್ಲ. ಬಹಳ ಕಾಂಪ್ಯಾಕ್ಟ್ ಸಿಂಪಲ್ ಡಿಸೈನ್ ಕಾಣುತ್ತೆ. ಯಾಕಂದ್ರೆ ಪಂಪ್ಗಳೆಲ್ಲ ಪೂರ್ತಿ ಚಾಸಿ ಒಳಗಡೆ ಇರುತ್ತೆ, ಒಂದೇ ಒಂದು ಪಂಪ್ ಇರುತ್ತೆ ಪವರ್ ಸ್ಟೇರಿಂಗ್ ಗೆ. ಅದರಿಂದ ನಿಮಗೆ ಬರೀ 9 ಅಡಿ ಒಳಗೆ ಟರ್ನ್ ಆಗುತ್ತೆ. ಇದು ಇಷ್ಟು ದೊಡ್ಡ ಗಾಡಿ ಒಂದಾಯ್ತು. ಮತ್ತೆ ಪವರ್ ಸ್ಟೇರಿಂಗಿಗೆ ಮತ್ತೆ ಪವರ್ ಸ್ಟೇರಿಂಗಿಗೋಸ್ಕರ ಬೇರೆ ಆಯಿಲ್ ಹಾಕೋದ ಅವಶ್ಯಕತೆ ಇಲ್ಲ. ಹೈಡ್ರಾಲಿಕ್, ಟ್ರಾನ್ಸ್ಮಿಷನ್ ಮತ್ತೆ ಪವರ್ ಸ್ಟೇರಿಂಗಿಗೆ ಒಂದೇ ಆಯಿಲ್ ಇರುತ್ತೆ. ಅದು 45 ಲೀಟರ್. ಅದು ಪ್ರತಿ 1,000 ಗಂಟೆಗೆ ಚೇಂಜ್ ಮಾಡ್ತಾ ಹೋಗ್ಬೇಕು. ಪ್ರತಿ 1,000 ಗಂಟೆಗೆ. ಅಂದ್ರೆ ಇಂಜಿನ್ ಆಯಿಲ್ ಮತ್ತೆ ಹೈಡ್ರಾಲಿಕ್ ಆಯಿಲ್ ನಾವೇನ್ ಕಂಪನಿ ಕಡೆಯಿಂದ ಸಜೆಷನ್, ಡೀಲರ್ಶಿಪ್ ಅಲ್ಲಿ ಏನ್ ಸಜೆಸ್ಟ್ ಮಾಡಿರ್ತೀವಿ ಅದ್ರ ಪ್ರಕಾರ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂತ ಹೋದ್ರೆ, ಅದನ್ನ ಚೇಂಜ್ ಮಾಡಿಸ್ಕೊಂತ ಹೋದ್ರೆ ನಿಮಗೆ ಇಂಜನ್ ಬಾಳ ಏನ್ ಟೈಮ್ ಐತ್ರಲ್ಲ ದೀರ್ಘವಾಗಿ ಇರುತ್ತೆ. ನೀವು ರಿಂಗು ಪಿಸ್ಟನ್ ಚೇಂಜ್ ಲೈಫ್ ಜಾಸ್ತಿ ಇರುತ್ತೆ. ರಿಂಗು ಪಿಸ್ಟನ್ ಚೇಂಜ್ ಮಾಡ್ಸೋದು, ಇಂಜಿನ್ ಓವರ್ ಹಾಲಿಂಗ್ ಮಾಡ್ಸೋದಂತದ್ದು ಪ್ರಸಂಗನೇ ಬರಲ್ಲ ಈ ಗಾಡಿಗಳಲ್ಲಿ. ಮತ್ತ ಅದಾದ ನಂತರ ನಿಮಗೆ ಟ್ರಾನ್ಸ್ಮಿಷನ್ ಬಂದ್ಬಿಟ್ಟು
ಟ್ರಾನ್ಸ್ಮಿಷನ್ ಬಂದ್ಬಿಟ್ಟು ಸಿಂಕ್ರೋಮೆಶ್ ಗೇರ್ ಬಾಕ್ಸ್, ಓಕೆ ಸಿಂಕ್ರೋಮೆಶ್ ಟ್ರಾನ್ಸ್ಮಿಷನ್. ಅದರಿಂದ ನಿಮಗೆ ಕೈ ಅಂದ್ರೆ ನಾವು ಗೇರ್ ಶಿಫ್ಟ್ ಮಾಡೋದ್ರಿಂದ ಕೈ ನೋವು ಬರೋದು, ಭುಜ ನೋವು ಬರೋದು ಈ ತರ ಆಗಲ್ಲ. ಯಾಕಂದ್ರೆ ಟೋಟಲ್ ಎಷ್ಟು ಗೇರ್ ಬರ್ತದೆ ಸರ್ ಈಗ? 12+4 ಗೇರ್ ಬಾಕ್ಸ್ ಸರ್. 12 ಫಾರ್ವರ್ಡ್, ಓಕೆ 4 ರಿವರ್ಸ್, ಅಂದ್ರೆ 12 ಅಂದ್ರೆ 4 ಹೆವಿ, 4 ಮೀಡಿಯಂ, ಓಕೆ 4 ಲೋ ಗೇರ್, ಮತ್ತೆ 4 ರಿವರ್ಸ್ ಗೇರ್. 12+4 ಗೇರ್ ಬಾಕ್ಸ್. ಈ 12+4 ಗೇರ್ ಸಿಸ್ಟಮ್ ಅವಶ್ಯಕತೆ ಅಂದ್ರೆ ಇದು ಎಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂತಂದ್ರೆ ಬೇರೆ ಬೇರೆ ತರದ ಅಪ್ಲಿಕೇಶನ್ ಗೆ ಬೇರೆ ಬೇರೆ ತರದ ಸ್ಪೀಡ್ ಬೇಕಾಗುತ್ತೆ. ಆ ಸ್ಪೀಡ್ ಸೆಲೆಕ್ಷನ್ ಗೆ ಇದು ನಮಗೆ ಹೆಲ್ಪ್ ಮಾಡುತ್ತೆ. ಓಕೆ ಸರ್, ಈಗ ಒಂದು ಉದಾಹರಣೆಗೆ ಟ್ರ್ಯಾಕ್ಟರ್ ಲೋಡ್ ಆಗ್ತಿದೆ, ಯಾವ್ದ್ರಲ್ಲಿ ಹೋಗ್ಬೇಕು, ಒಂದೇನೋ ಫ್ಲೋ ಹೊಡಿತಾ ಇದೀವಿ, ಫ್ಲೋ ಹೊಡಿಬೇಕಾದ್ರೆ ನಿಮಗೆ ಆಲ್ಮೋಸ್ಟ್ ನಿಮಗೆ 3.5 ಇಂದ 5 ಕಿಲೋಮೀಟರ್ ಗಂಟೆ ಸ್ಪೀಡ್ ಅಲ್ಲಿ ಇರ್ಬೇಕು ಫ್ಲೋಯಿಂಗ್ ಅಪ್ಲಿಕೇಶನ್ ಒಳಗೆ. ಅವಾಗ ನೀವೇನ್ ಮಾಡ್ಬೇಕಾಗತ್ತೆ, ಲೋ 1 ಇಲ್ಲ ಅಂದ್ರೆ M1 ನಲ್ಲಿ ಓಡಿಸ್ಬೇಕಾಗತ್ತೆ. L1 L2 ಒಳಗೆ ಓಡಿಸ್ಬೋದು, ಇಲ್ಲ ಅಂದ್ರೆ M1 ನಲ್ಲಿ ಉಪಯೋಗಿಸಬಹುದು ಈ ತರ. ಅದೇ ನೀವು ಹೈ ಸ್ಪೀಡ್ ಅಂದ್ರೆ ನೀವು ಟ್ರಾನ್ಸ್ಪೋರ್ಟ್ ಉಪಯೋಗಿಸ್ತಿರ್ತೀರಾ, ಟ್ರಾನ್ಸ್ಪೋರ್ಟೇಶನ್ ಒಳಗೆ ನಿಮಗೆ H4 ಅಲ್ಲೂ ಉಪಯೋಗಿಸಬಹುದು. ಅಂದ್ರೆ ನಿಮಗೆ ಸ್ಪೀಡ್ ಜಾಸ್ತಿ ಆಗುತ್ತೆ, ಇಂಜಿನ್ ಸ್ಪೀಡ್ ಜಾಸ್ತಿ ಆಗುತ್ತೆ. 31 ಕಿಲೋಮೀಟರ್ ಸ್ಪೀಡ್ ಇರುತ್ತೆ ಹೈಯೆಸ್ಟ್ ಟಾಪ್ ಸ್ಪೀಡ್. ಅಷ್ಟು ಸ್ಪೀಡ್ ತನಕ ಹೋಗ್ಬೇಕು ಅಂತಂದ್ರೆ ನಿಮಗೆ H4 ಒಳಗೆ ಹೋಗ್ಬೋದು. ಅವಾಗ ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ ಉಪಯೋಗಿಸಬಹುದು. ಸರ್, ಇದರಲ್ಲಿ 2 ವೀಲ್ ಡ್ರೈವಿಂಗ್ 4 ವೀಲ್ ಡ್ರೈವಿಂಗ್ ಎರಡು ಬರುತ್ತಾ? ಎರಡು 2 ವೀಲ್ ಡ್ರೈವ್ ಮತ್ತೆ 4 ವೀಲ್ ಡ್ರೈವ್ ಎರಡು ಟೆಕ್ನಾಲಜಿ ಐತೆ. ಆ 4 ವೀಲ್ ಡ್ರೈವ್ ಟೆಕ್ನಾಲಜಿ ಒಳಗೆ ಈ ಮುಂದ್ಗಡೆ ಫ್ರಂಟ್ ಆಕ್ಸೆಲ್ ಬಿವೆಲ್ ಗೇರ್ ಟೆಕ್ನಾಲಜಿ ಅಂತ ಬರುತ್ತೆ. ಅದು ನಿಮಗೆ ಆಲ್ಮೋಸ್ಟ್ ಮುಂದ್ಗಡೆ ಫ್ರಂಟ್ ಆಕ್ಸೆಲ್ ಏನೈತ್ರಲ್ಲ 90 ಡಿಗ್ರಿ ಟರ್ನ್ ಮಾಡಬಹುದು. ಬೇರೆ ಯಾವುದೇ ಕಂಪನಿ ಒಳಗೂ ಅಷ್ಟೊಂದು ಪರ್ಫೆಕ್ಟ್ ಆಗಿ ಅಷ್ಟೊಂದು 90 ಡಿಗ್ರಿ ತನಕ ಫ್ರಂಟ್ ಎರಡು ಏನ್ ನಮ್ಮ ಫ್ರಂಟ್ ಟೈರ್ ಇರ್ತಾವಲ್ಲ ಅದು ಟರ್ನ್ ಆಗೋದಿಲ್ಲ. ಸರ್, ಇದು 4 ವೀಲ್ ಡ್ರೈವಿಂಗ್ 2 ವೀಲ್ ಡ್ರೈವಿಂಗ್ ವ್ಯತ್ಯಾಸ ನಾವ್ ಎಲ್ಲಿ ಗುರುತಿಸಬಹುದು, ಯಾವಾಗ ಬೇಕಾಗುತ್ತೆ 4 ವೀಲ್ ಡ್ರೈವ್? ಈಗ ಯಾವ ತರ ಅಂತಂದ್ರೆ ನಿಮಗೆ 2 ವೀಲ್ ಡ್ರೈವ್ ಅಂತಂದ್ರೆ ಬರೀ ಹಿಂದ್ಗಡೆ ಅಷ್ಟೇ ಪವರ್ ಇರುತ್ತೆ. ಇಂಜಿನ್ ಇಂದ ಏನ್ ಪವರ್ ಬರುತ್ತೋ ಟ್ರಾನ್ಸ್ಮಿಷನ್ ಥ್ರೂ ಹಿಂದ್ಗಡೆ ರಿಯರ್ ಆಕ್ಸಲ್ ಹೋಗ್ಬಿಟ್ಟು ರಿಯರ್ ಟೈರ್ ಅಲ್ಲಿ ಅಷ್ಟೇ ಪವರ್ ಇರುತ್ತೆ. ಅಂದ್ರೆ ರಿಯರ್ ಟೈರ್ 2 ವೀಲ್ ಡ್ರೈವ್ ಅಲ್ಲಿ ಹಿಂದ್ಗಡೆ ಟೈರ್ ಅಲ್ಲಿ ಏನ್ ಪವರ್ ಇರುತ್ತೋ ಅದು ಮುಂದಕ್ಕೆ ತಳ್ಳೋದ್ರಿಂದ ಮುಂದ್ಗಡೆ ಟೈರ್ ಕೂಡ ಹೋಗ್ತವೆ. ಈ ಮುಂದ್ಗಡೆ ಗಾಲಿ ಒಳಗೆ ಯಾವ್ದೇ ತರದ ಇಂಜಿನ್ ಪವರ್ ಇರೋದಿಲ್ಲ. ಅದೇ 4 ವೀಲ್ ಡ್ರೈವ್ ಟೆಕ್ನಾಲಜಿ ಆಯ್ತು ಅಂತಂದ್ರೆ ನಾವು 4 ವೀಲ್ ಡ್ರೈವ್ ಲಿವರ್ ಕೊಟ್ಟಿರ್ತೀವಿ, ಎಂಗೇಜ್ ಡಿಸ್ಎಂಗೇಜ್ ಮಾಡೋದು. ಆ 4 ವೀಲ್ ಡ್ರೈವ್ ಯಾವಾಗ ಉಪಯೋಗಿಸೋದು ಅಂತಂದ್ರೆ ಪ್ರತಿಕೂಲವಾದಂತ ಪರಿಸ್ಥಿತಿ, ಹೆಂಗೆ ನಿಮಗೆ ಸಿಕ್ಕಾಪಟ್ಟೆ ಕೆಸರು ಇರುತ್ತೆ, ಮಳೆ ಬಂದು ಕೆಸರಲ್ಲಿ ಕೆಲಸ ಆಗ್ತಿರುತ್ತೆ, ಮಾತ್ರ ತಿರುಗ್ತಾ ಇರುತ್ತೆ, ಅವಾಗ ಉಪಯೋಗಕ್ಕೆ ಬರುತ್ತೆ. ಪ್ಲಸ್ ಅದ್ರ ಜೊತೆಗೆ ನೀವು ಅಗ್ರಿಕಲ್ಚರ್ ಅಪ್ಲಿಕೇಶನ್ ಎಲ್ಲದಕ್ಕೂ ಕೂಡ ನಾವು ಉಪಯೋಗಿಸ್ಕೋಬಹುದು. ಅದರಿಂದ ನಿಮ್ಗೆ ಏನಾಗುತ್ತೆ, ವೀಲ್ ಸ್ಲಿಪ್ಪೇಜ್ ಕಡಿಮೆ ಆಗುತ್ತೆ. ಅಂದ್ರೆ 4 ವೀಲ್ ಡ್ರೈವ್ ಅಂತಂದ್ರೆ 4 ಗಾಲಿಗೂ. ಈಗ 2 ವೀಲ್ ಡ್ರೈವ್ ಅಲ್ಲಿ ಬರೀ ಹಿಂದ್ಗಡೆ ಪವರ್ ಇರುತ್ತೆ, 4 ವೀಲ್ ಡ್ರೈವ್ ಅಲ್ಲಿ ಫ್ರಂಟ್ ಗೂ ಕೂಡ ಪವರ್ ಬರುತ್ತೆ. ಇಂಜಿನ್ ಇಂದ ಏನ್ ಪವರ್ ರಿಲೀಸ್ ಆಗತ್ತಲ್ಲ, ಏನ್ ಪವರ್ ಪ್ರೊಡಕ್ಷನ್ ಆಗತ್ತಲ್ಲ, ಅದ್ 4 ಗಾಲಿಗೂ ಕೂಡ ಪವರ್ ನ ಸಪ್ಲೈ ಮಾಡ್ತಿರುತ್ತೆ. ಈ ಪವರ್ ಸಪ್ಲೈ 4 ಗಾಲಿಗೆ ಇರೋದ್ರಿಂದ ನಿಮಗೆ ಇಂಜಿನ್ ಇದು ವೀಲ್ ಸ್ಲಿಪ್ಪೇಜ್ ಕಡಿಮೆ. ನೀವ್ ಎಂತ ಹೆವಿ ಫ್ಲೋಯಿಂಗ್ ಮಾಡ್ರಿ, ಗಾಡಿ ಅಲ್ಲೇ ನಿಂತ್ಕೊಂಡು ಟೈರ್ ಅಷ್ಟೇ ಸುತ್ತೊಡಿಯೋದ್ ಆಗೋದಿಲ್ಲ. ಮುಂದೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ದಂಗ್ ಸುಮ್ನೆ ಮುಂದೆ ಹೋಗ್ತಾ ಇರುತ್ತೆ. ಇದರಿಂದ ನಿಮಗೆ ಏನಾಗುತ್ತೆ, ಟೈಮ್ ಉಳಿಯುತ್ತೆ. ಒಂದು ನಾವು 10 ತಾಸಲ್ಲಿ ಮಾಡೋ ಕೆಲಸ 7.5-8 ತಾಸಲ್ಲಿ ಮಾಡ್ತೀವಿ. 2 ಅವರ್ಸ್ ಟೈಮ್ ಉಳಿತು. ಆ 2 ಅವರ್ಸ್ ಡೀಸೆಲ್ ದುಡ್ಡು ಉಳಿತು, ಹಣ ಉಳಿತಾಯ ಆಯ್ತು. ಮತ್ತೆ ನಮಗೆ ಟೈಮ್ ಕವರೇಜ್ ಬಹಳ ಜಾಸ್ತಿ ಆಯ್ತು. ಈ ಮಳೆಗಾಲ ಆ ಟೈಮಲ್ಲಿ ಈಗ ಮಳೆ ಯಾವಾಗ ಬರುತ್ತೆ, ಮಳೆ ಯಾವಾಗ ನಿಲ್ಲುತ್ತೆ ಏನು ಹೇಳಕ್ ಬರಲ್ಲ. ಈಗ ಸಡನ್ ಆಗಿ ಮಳೆ ಆಗಿ 1 ವಾರದಲ್ಲೇ ಬಿತ್ತನೆ ಮಾಡ್ತಾರೆ, ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ಅಂದ್ರೆ ಮತ್ತೆ ನಿಲ್ಬೇಕಾಗುತ್ತೆ. ಆ ತರ ಟೈಮ್ ಅಲ್ಲಿ ಕರೆಕ್ಟ್ ಟೈಮ್ ಕವರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಕರೆಕ್ಟ್ ಆನ್ ಟೈಮ್ ಅಲ್ಲಿ ಬಿತ್ತನೆ ಆ ತರದೆಲ್ಲ ಅಗ್ರಿಕಲ್ಚರ್ ಕೆಲಸ ಮಾಡ್ಕೊಳಕ್ ನಾವು 4 ವೀಲ್ ಡ್ರೈವ್ ಟೆಕ್ನಾಲಜಿ ಬಹಳ ಹೆಲ್ಪ್ ಮಾಡುತ್ತೆ. ಮತ್ತೆ ರೇರ್ ಟೈರ್ ಅದು ಸವಿಯೋದು ಏನು ಹಾಳಾಗೋದು ತಪ್ಪುತ್ತೆ ಅನ್ಸುತ್ತೆ, ಅದು ತಿರುಗುತ್ತಲ್ವಾ ಪ್ರೆಸರ್ ಕೊಟ್ಟು. ಹೌದೌದೌದು. ವೀಲ್ ಸ್ಲಿಪ್ಪೇಜ್ ಇಂದ ನಿಮಗೇನು ಡೀಸೆಲ್ ಸುಮ್ನೆ ಖರ್ಚು, ಸಮಯ ವ್ಯರ್ಥ, ಮತ್ತೆ ಟೈರ್ ಕೂಡ ಸವಕಳಿ ಆಗುತ್ತೆ ಸ್ಲಿಪ್ಪೇಜ್ ಇಂದ. ಅದರಿಂದ 3 ಕೂಡ ಉಳಿತಾಯ ಆಗುತ್ತೆ. ಒಂದು ಪ್ಲಸ್ ಈಗ ಒಂದ್ ಟೈರ್ ಇಂದು ಲೈಫ್ ಒಂದು 4,000-5,000 ಗಂಟೆ ಇದ್ರೆ ಇದ್ರಲ್ಲಿ ನಿಮಗೆ ಒಂದು 6,000 ತನಕನೂ ಬರುತ್ತೆ, 6,000 ಗಂಟೆ ತನಕ ಆತರ.
ಸರ್ ಇದು ಡ್ಯುಯಲ್ ಕ್ಲಚ್ ಡ್ಯುಯಲ್ ಪಿಟಿಒ ಟ್ರ್ಯಾಕ್ಟರ್. ಓಕೆ, ಇದೆ. ಡ್ಯುಯಲ್ ಕ್ಲಚ್ ಡ್ಯುಯಲ್ ಪಿಟಿಒ ಟ್ರ್ಯಾಕ್ಟರ್. ಓಕೆ, ಡ್ಯುಯಲ್ ಕ್ಲಚ್ ಡ್ಯುಯಲ್ ಪಿಟಿಒ ಇರೋದ್ರಿಂದ ನಿಮಗೆ ಪಿಟಿಒ 540 ಮತ್ತು 750 RPM ಪಿಟಿಒ, 2 ಪಿಟಿಒ ಪವರ್ ರೊಟೇಷನ್ ಪರ್ ಮಿನಿಟ್ ಸಿಗುತ್ತೆ. 540 ಎಲ್ಲ ಅಗ್ರಿಕಲ್ಚರ್ ರಿಲೇಟೆಡ್ ಆಕ್ಟಿವಿಟೀಸ್ಗೆ, ರೋಟೋವೇಟರ್ ಆಗ್ಲಿ, ರೋಟೋವೇಟರ್, ಮಲ್ಚರ್, ಬೇಲರ್, ಇವೆಲ್ಲ ಅಪ್ಲಿಕೇಶನ್ ಗೆ ನಿಮಗೆ 540 RPM ಅಲ್ಲಿ ಉಪಯೋಗಿಸಬೇಕು. 750 RPM ನೀವು ಎಲ್ಲೆಲ್ಲಿ ಉಪಯೋಗಿಸಬಹುದು ಅಂತಂದ್ರೆ 750ಕ್ಕೆ ನಿಮ್ಗೆ ಆರ್ಮೇಚರ್ ತರ ಉಪಯೋಗಿಸಬಹುದು. ಅಂದ್ರೆ ಪವರ್ ಇಲ್ದಿದ್ದಾಗ ಇದನ್ನ ಜನರೇಟರ್ ತರ ಉಪಯೋಗಿಸ್ತಾರೆ ಕೆಲವರು. ಆರ್ಮೇಚರ್ ಕನೆಕ್ಟ್ ಮಾಡ್ಬಿಟ್ಟು ಪವರ್ ಜನರೇಟ್ ಮಾಡಕ್ಕೋಸ್ಕರ ಕರೆಂಟ್ ಇಲ್ದಾಗ ಪಂಪ್ ಉಪಯೋಗಿಸ್ಬೇಕಾದ್ರೆ 750 RPM ಉಪಯೋಗಿಸ್ತಾರೆ. ಆ ಸ್ಪೀಡ್ ಅನ್ನು 750 ಅವಾಗ ನೀವು ಆರ್ಮೇಚರ್ ತರ ಉಪಯೋಗಿಸಬಹುದು. ನಂತರ ಇದು ಭತ್ತ ಕಟ್ ಮಾಡೋ ಮಿಷಿನ್, ಇದು ಭತ್ತ ಕಟ್ ಮಾಡೋ ಅಂತದ್ದು ಹಾರ್ವೆಸ್ಟರ್ ಮೇಲೂ ಕೂಡ ಕೂರಿಸಬಹುದು ಗಾಡಿ. ಅದ್ರ ಜೊತೆಗೆ ನಿಮಗೆ ಈ ಜೋಳ ಹೊಡೆಯೋ ಮಷಿನ್ ಇರುತ್ತಲ್ಲ, ಜೋಳ ಮತ್ತೆ ಎಲ್ಲ ಈ ಅದಕ್ಕೇನಂತಾರೆ ಥ್ರೆಷರ್ ಉಪಯೋಗಿಸೋದಕ್ಕೂ ಕೂಡ ನಾವು 750 RPM ಉಪಯೋಗಿಸಬಹುದು. ಅಗ್ರಿಕಲ್ಚರ್ಗೆ ಮೇಜರ್ಲಿ 540, ಅದು ಬಿಟ್ರೆ ನೀವು 750 ಉಪಯೋಗಿಸಂಗೆ ಇಲ್ಲ. ವರ್ಲ್ಡ್ ವೈಡ್ 540 ಉಪಯೋಗಿಸ್ಬೇಕು. ಅದೇ ತರ 540 ಇಲ್ಲೂ ಇಂಡಿಯಾದಲ್ಲಿ ಉಪಯೋಗಿಸ್ಬೇಕು. 750 RPM ಅಲ್ಲಿ ರೋಟೋವೇಟರ್ ಹೊಡೆಯಕ್ಕೆ ಹೇಳ್ತಾರೆ ಕೆಲವರು, ಅದು ಉಪಯೋಗ ಇಲ್ಲ. ಸುಮ್ನೆ ಕೆಲ್ಸನೂ ಆಗಲ್ಲ, ಏನಿಲ್ಲ, ಕಟ್ಟು ಆಗಲ್ಲ, ಮಿಕ್ಸಿಂಗು ಆಗಲ್ಲ, ಏನೂ ಆಗಲ್ಲ. ಮೇಲ್ ಸುಮ್ನೆ ಹೋಗುತ್ತದೆ ಅಷ್ಟೇ. ಅದನ್ನು ಉಪಯೋಗಿಸಬಾರ್ದು. ಎಲ್ಲರಿಗೂ ನಾನು ಆಕ್ಚುಲಿ ಇದನ್ನ ರಿಕ್ವೆಸ್ಟ್ ಮಾಡ್ಕೊಂತೀನಿ. 750 ಸ್ಪೀಡ್ ಜಾಸ್ತಿ ಐತೆ ಅಂತ ಹೇಳಿ ರೋಟೋವೇಟರ್ ಹಾಕಿ ಹೋಗ್ತಾರೆ, ಶಾಫ್ಟ್ ಗಳು, ಬ್ಲೇಡ್ ಗಳು ಕಟ್ ಆಗ್ತವೆ. ಇದೇ ಟ್ರ್ಯಾಕ್ಟರ್ ಅಂತ ಅಲ್ಲ, ಎಲ್ಲ ಬೇರೆ ಟ್ರ್ಯಾಕ್ಟರ್ ಎಲ್ಲ ಉಪಯೋಗಿಸ್ತಿರೋ ಅಂತವ್ರಿಗೂ ನಾನು ಹೇಳ್ತಿರೋದು ವಿಷಯ. ರೋಟೋವೇಟರ್, ಮಲ್ಚರ್ಗೆಲ್ಲ 740 750 RPM ಉಪಯೋಗಿಸಂಗೆ ಇಲ್ಲ. ಅದಾದ್ಮೇಲೆ ರಿವರ್ಸ್ ಪಿಟಿಒ ಆಪ್ಷನಲ್ ಐತಿ ಇದ್ರಲ್ಲಿ. ರಿವರ್ಸ್ ಪಿಟಿಒ ಹಿಂಗ್ ಕ್ಲಾಕ್ ವೈಸ್ ತಿರುಗ್ತಿರೋದು, ಆಂಟಿ ಕ್ಲಾಕ್ ವೈಸ್ ತಿರುಗುತ್ತೆ. ಅದಕ್ಕೆ ನಿಮಗೆ ಅಡಿಷನಲ್ ಆಗಿ ಏನಾದ್ರು ಬೇಕು ಅಂತಂದ್ರೆ ತರಿಸ್ಕೊಡ್ತೀವಿ, ಬಟ್ ಯೂಶಲಿ ಸಿಗಲ್ಲ. ಒಂದು ನೆಕ್ಸ್ಟ್ ಆಯಿಲ್ ಇಮ್ಮರ್ಸ್ಡ್ ಡಿಸ್ಕ್ ಬ್ರೇಕ್. ಇದು ಡಿಸ್ಕ್ ಬ್ರೇಕ್ ಅಂತಂದ್ರೆ ನಿಮಗೆ ಆಯಿಲ್ ನಲ್ಲೇ ಮುಳುಗಿರೋ ಅಂತ ಬ್ರೇಕ್. ಡಿಸ್ಕ್ ಎಲ್ಲ ದೊಡ್ಡವಿರ್ತವೆ, ಅದರಿಂದ ನಿಮಗೆ ಒಂಥರ ABS ತರ ಬ್ರೇಕ್ ಹಿಡಿದ ತಕ್ಷಣ ಅಲ್ಲೇ ನಿಂತ್ಕೊಳತ್ತೆ. ಈಗ ನಾವು ಟ್ರ್ಯಾಕ್ಟರ್ಗಳಲ್ಲಿ ಕೆಲವಲ್ಲಿ ನೋಡ್ತೀರಾ, ಬ್ರೇಕ್ ಹೊಡೆದ ತಕ್ಷಣ ನಿಂತ್ಕೊಳಲ್ಲ, 9 ಅಡಿ ದೂರ ಹೋಗಿ ನಿಂತ್ಕೊಳತ್ತೆ. ಆ 9 ಅಡಿ ಒಳಗೆ ಯಾವ್ದಾರ ಒಂದು ಆಕ್ಸಿಡೆಂಟ್ ಆಗ್ಬೋದು. ಬ್ರೇಕ್ ಇವತ್ತು ಇಲ್ಲಿ ಹಿಡಿದ್ರೆ ಹೋಗಿ ಅಲ್ಲಿ 9 ಅಡಿ ದೂರದಲ್ಲಿ ಹೋಗಿ ನಿಂತ್ಕೊಳತ್ತೆ. ಆ ತರದ ಸಮಸ್ಯೆ ಈ ನಮ್ಮಲ್ಲಿ ಗಾಡಿಗಳಲ್ಲಿ ಇಲ್ಲ. ಅಲ್ಲೇ ಹಿಡಿದ ತಕ್ಷಣ ನಿಂತ್ಕೊಂಡ್ಬಿಡುತ್ತೆ. ಒಂದು ಅದ್ರ ಜೊತೆಗೆ ನೆಕ್ಸ್ಟ್ ಇದ್ರದ್ದು ನೋಡಿ ಕುತ್ಕೊಳಕ್ಕೆ ಎರ್ಗೋನಾಮಿಕಲಿ ಬಹಳ ಚೆನ್ನಾಗಿ ಡೆಕ್ ಡಿಸೈನ್ ಮಾಡಿದ್ದಾರೆ. ಡ್ರೈವರ್ ಗೆ ಕಂಫರ್ಟ್ ಆಗಿ ಕುತ್ಕೋಬಹುದು. ಡ್ರೈವರ್ ಕಂಫರ್ಟಬಲ್ ಆಗಿ ಕುತ್ಕೋಬಹುದು, ಮತ್ತೆ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ನೀವು ನೋಡಿ ಫುಲ್ ಎಲ್ಲೂ ಕೂಡ ನಿಮಗೆ ಕಾಲಿಗೆ ಇಲ್ಲಿ ಪೂರ್ತಿ ಫ್ರೀ ಸ್ಪೇಸ್ ಐತಿ. ಇಲ್ಲಿ ನಿಮಗೆ ಕಾಲಿಗೆ ಅಡ್ಡ ಬರೋದು, ಆ ಕಾಲ್ ಇಟ್ಕೊಳಕ್ ಜಾಗ ಇಲ್ದಂಗಿರೋದು, ಅಥವಾ ಡ್ರೈವರ್ ಗೆ ಓಡಿಸೋ ಅಂತ ಆಪರೇಟರ್ಗೆ ಡಿಸ್ಕಂಫರ್ಟ್ ಆಗೋ ಅಂತ ಪರಿಸ್ಥಿತಿನೇ ಇಲ್ಲ ಅದ್ರಲ್ಲಿ. ಇದು ಕೂಡ ಎರ್ಗಾನಮಿಕಲಿ ಪೂರ್ತಿ ಕ್ಲೀನ್ ಡಿಸೈನ್. ಈಗ ಆ ಕಡೆಯಿಂದ ಹತ್ತಿದ್ಮೇಲೆ ಈ ಕಡೆಯಿಂದ ಹಿಂಗೆ ಕೂಡ ಮೂವ್ಮೆಂಟ್ ಈಸಿ, ಎಲ್ಲ ನೀಟಾಗಿ ಆಗುತ್ತೆ. ಬೇರೆ ಟ್ರ್ಯಾಕ್ಟರ್ ಗಳಲ್ಲಿ ನೋಡ್ರಿ ಮಧ್ಯದಾಗ ಇದು ಸ್ವಲ್ಪ ಡೂಮ್ ಜಾಸ್ತಿ ಇರುತ್ತೆ. ಗೇರ್ ಲಿವರ್ ಗಳು ಸೆಂಟರ್ ನಾಗ ಬಂದಿರ್ತವೆ. ಈ ಕಡೆಯಿಂದ ಈ ಕಡೆ ಕಾಲು ತೆಗೆದಿಡಕ್ ಆಗ್ತಿರಲ್ಲ, ಸ್ಪೇಸ್ ಇರಲ್ಲ. ಮತ್ತೆ ಬ್ರೇಕ್ ಗಳು ಸಸ್ಪೆಂಡೆಡ್ ಸಿಸ್ಟಮ್. ಇದು ಬ್ರೇಕ್ ಕ್ಲಚ್ ಎಲ್ಲ ನೋಡ್ರಿ ಮೇಲ್ಗಡೆಯಿಂದ ಕೆಳಗಡೆ ಹಿಂಗ್ ಜೋತ್ ಬಿದ್ದಿದಾವೆ, ಬೇರೆವೆಲ್ಲ ಈ ಕಡೆಯಿಂದ ಬಂದಿರ್ತವೆ. ಇದರಿಂದ ನಿಮಗೆ ಬರೀ ಕೈಯಲ್ಲೇ ಆಪರೇಟ್ ಮಾಡಬಹುದು, ಬ್ರೇಕ್ ಆಗ್ಲಿ ಕ್ಲಚ್ ಆಗ್ಲಿ, ಅಷ್ಟು ಸ್ಮೂತ್ ಇರುತ್ತೆ. ಸ್ಟಾರ್ಟ್ ಮಾಡ್ರಿ, ಯಾವ್ದಾರು ಹೇಳದಿದ್ರೆ ಹೇಳ್ಬಿಡಿ. ಇದರಲ್ಲಿ 2434 cc ಇಂಜಿನ್ 2.4 ಲೀಟರ್. ಬ್ಯಾಕಪ್ ಟಾರ್ಕ್ ಒಂದ್ ಮರ್ತ್ಬಿಟ್ಟೆ ನಾನು. ಬ್ಯಾಕಪ್ ಟಾರ್ಕ್ ಅಂತ ಅಂದ್ರೆ ಈ ಕೆಟ್ಟ ಪರಿಸ್ಥಿತಿ ಒಳಗೆ ಒಂದ್ ಗಾಡಿದ ಪವರ್ 10 HP ಐತೆ ಅಂತ ತಿಳ್ಕೊಳ್ರಿ. 10 HP ಐತೆ, ಅದರದ್ದು 35% ಬ್ಯಾಕಪ್ ಟಾರ್ಕ್ ಅಂದ್ರೆ 3.5 HP ಬ್ಯಾಕಪ್ ಟಾರ್ಕ್. ಅಂದ್ರೆ ನಿಮಗೆ ವರ್ಸ್ಟ್ ಸಿಚುವೇಶನ್ ಅಲ್ಲಿ ಕೆಸರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಆ ಕೆಸರಲ್ಲಿ ಸಿಕ್ಕಾಕೊಂಡ್ ಟೈಮ್ ಅಲ್ಲಿ ನಿಮಗೆ ಎಷ್ಟೇ HP ಪ್ರೊಡ್ಯೂಸ್ ಆದ್ರೂ ಕೂಡ ಅದ್ರ ಉಪಯೋಗ ಆಗಲ್ಲ, ಯಾಕಂದ್ರೆ ಸ್ಲಿಪ್ ಆಗ್ತಿರುತ್ತೆ. ಆ ಬ್ಯಾಕಪ್ ಟಾರ್ಕ್ 35% ಜಾಸ್ತಿ ಇರೋದ್ರಿಂದ ಆ ಸ್ಲಿಪ್ ಆಗಿ ಬಿಡೋದೇ ಇಲ್ಲ. ಅಂದ್ರೆ ಈ ಇಂಜನ್ ಕ್ಷಮತೆ ಏನೈತ್ರಲ್ಲ 50 HP ಇರೋ ಹತ್ರ ಅಡಿಷನಲ್ 35%.
15 HP 15-17 HP ಜಾಸ್ತಿ ಇದ್ದಂಗೆ. ಅದು ಬ್ಯಾಕಪ್ ಟಾರ್ಕ್. 55 HP ಟೈಮ್ ಪ್ರೊಡ್ಯೂಸ್ ಮಾಡೋ ಹತ್ರ 60 HP ಬಂದು ಹೊರಗೆ ಬಂದ್ಬಿಡುತ್ತೆ. ಆ ತರದ್ದು ಅಂದ್ರೆ ಈಗ ಜ್ವರ ಬಂದಾಗ ನಾವು ಎದ್ದು ಕುತ್ಕೊಂತೀವಿ ನೋಡ್ರಿ, ಕೆಲವರು ಸ್ವಲ್ಪ ಗಟ್ಟಿ ಇರೋರು ಎದ್ದು ಕುತ್ಕೊಂಡು ಮಾತಾಡಿಸ್ತಾರೆ ಬಂದವ್ರಿಗೆ, ಇನ್ ಕೆಲವರು ಫುಲ್ ಕಂಪ್ಲೀಟ್ ಆಗಿ ಮಲ್ಕೊಂಡ್ಬಿಟ್ಟಿರ್ತಾರೆ. ಇದೇನು ವರ್ಸ್ಟ್ ಸಿಚುವೇಶನ್ ಅಲ್ಲಿ ನಾವು ಫೇಸ್ ಮಾಡೋದಕ್ಕೋಸ್ಕರ ಏನ್ ಪವರ್ ಐತಲ್ಲ, ಅದು ಬ್ಯಾಕಪ್ ಟಾರ್ಕ್ ಏನ್ 35% ಅದು ಜಾಸ್ತಿ ಇರುತ್ತೆ. ಅದರಿಂದ ನಿಮಗೆ ಎಫಿಷಿಯನ್ಸಿ ಜಾಸ್ತಿ. ಅದು ಹಂಗಾಗಿ ನಿಮಗೆ ಬೇರೆ ಬೇರೆ ಕಂಪನಿ ಗಾಡಿಗಳು ಇದಕ್ಕಿಂತ ದೊಡ್ಡ HP ಗಾಡಿಗಳು ಮಾಡಕ್ ಆಗದೇ ಅಂತ ಕೆಲಸದ ಜಾಗದಲ್ಲೂ ಕೂಡ ಇದು ಕೆಲಸ ಮಾಡಿ ಬರುತ್ತೆ. ಪ್ಲಸ್ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಇದರಲ್ಲಿ ನಾನು ಹೇಳಿದೆ ಏರ್ ಫಿಲ್ಟರ್ ಡ್ಯುಯಲ್ ಎಲಿಮೆಂಟ್ ಅಂತ. ಡ್ಯುಯಲ್ ಎಲಿಮೆಂಟ್ ಅಂತ ಇರೋದ್ರಿಂದ ಏರ್ ಫಿಲ್ಟರ್ 99.9% ಏರ್ ಒಳಗಡೆ ಹೋಗುತ್ತೆ, ಪ್ಯೂರ್ ಏರ್. ಏನಕ್ಕೆ ಅಂತಂದ್ರೆ 2 ಟೈಪ್ ಫಿಲ್ಟರ್ ಆಗುತ್ತೆ ಅಲ್ಲಿ. ಒಂದು ಪೇಪರ್ ಫಿಲ್ಟರ್, ಇನ್ನೊಂದು ಒಳಗಡೆ ಕ್ಲಾತ್ ಇಂದ ಫಿಲ್ಟರ್ ಆಗುತ್ತೆ. 2 ಟೈಪ್ ಫಿಲ್ಟರ್ ಆಗಿ ಹೋಗೋದ್ರಿಂದ ನಿಮಗೆ ಆಲ್ಮೋಸ್ಟ್ 99.9% ಪ್ಯೂರ್ ಗಾಳಿ ಇಂಜಿನ್ ಒಳಗಡೆ ಹೋಗುತ್ತೆ. ಅದಾದ ನಂತರ ಇದ್ರಲ್ಲಿ ಟೈರ್ ಸೈಜ್ ಬಂದ್ಬಿಟ್ಟು 7.5 ಸೈಜ್ ಫ್ರಂಟ್ ಟೈರ್, 7.5 x 16, ಮತ್ತೆ 16.8 x 28 ಹಿಂದ್ಗಡೆ ರಿಯರ್ ಟೈರ್, ದೊಡ್ಡ ಟೈರ್ಗಳು. ಇದರಿಂದ ನಿಮಗೆ ಅಗ್ರಿಕಲ್ಚರ್ ಅಪ್ಲಿಕೇಶನ್ ಗೆ ಏರಿಯಾ ಕವರೇಜ್ ಅಂದ್ರೆ ಕವರೇಜ್ ಜಾಸ್ತಿ ಫಾಸ್ಟ್ ಆಗುತ್ತೆ, ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ, ಫ್ಲೋಯಿಂಗ್ ಒಳಗೂ ಕೂಡ ಅದ್ರ ಗ್ರಿಪ್ ಜಾಸ್ತಿ ಇರುತ್ತೆ. ಮತ್ತೆ ಇದ್ರ ಗಾಡಿ ಪೂರ್ತಿ ಡೆಡ್ ವೇಟ್ ಬಂದ್ಬಿಟ್ಟು 2300 kg, ಅಂದ್ರೆ 2.3 ಟನ್. ಈ 50 HP 55 HP ಸೆಗ್ಮೆಂಟ್ ಒಳಗೆ ಇದೇ ಸ್ವಲ್ಪ ವೇಟ್ ಕಡಿಮೆ ಇರೋ ಅಂತ ವೇಟ್ ಕಡಿಮೆ ಐತೆ ಸರ್. ಇದು ಹೈಡ್ರಾಲಿಕ್ ಕೆಪಾಸಿಟಿ ಇದ್ರೆ ಹೈಡ್ರಾಲಿಕ್ ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ 2100 kg ಲಿಫ್ಟಿಂಗ್ ಕೆಪಾಸಿಟಿ. ಎಲ್ಲಾ ಕಂಪ್ನಿ ಒಳಗೂ ಆಯಿಲ್ ಇಮ್ಮರ್ಸ್ಡ್ ಡಿಸ್ಕ್ ಬ್ರೇಕ್ ಇರೋದು ಕಾಮನ್. ಬಟ್ ಡಿಸ್ಕ್ಗಳು ಎಷ್ಟಿರ್ತವೆ? ಕೆಲವು ಕಂಪನಿ ಒಂದೇ ಡಿಸ್ಕ್ ಇರುತ್ತೆ, ಇಲ್ಲಿ ಮಲ್ಟಿ ಡಿಸ್ಕ್. ಮಲ್ಟಿ ಅಂದ್ರೆ 3-4 ಡಿಸ್ಕ್ ಇರ್ತವೆ. ಅದರಿಂದಾನೇ ನಿಮಗೆ ABS ತರ ಇಳಿದ ತಕ್ಷಣ ನಿಂತ್ಕೊಳತ್ತ ಅಲ್ಲೇ ಗಾಡಿ. ಮಲ್ಟಿ ಡಿಸ್ಕ್ ಆಯಿಲ್ ಇಮ್ಮರ್ಸ್ಡ್ ಮಲ್ಟಿ ಡಿಸ್ಕ್ ಬ್ರೇಕ್ ಇರೋದ್ರಿಂದ ನಿಮಗೆ ಇದು ಬ್ರೇಕ್ ಕ್ಷಮತೆನೂ ಕೂಡ ಬಹಳ ಜಾಸ್ತಿ ಇರುತ್ತೆ. ಇದೇನಂತಂದ್ರೆ ಜನಗಳು ಇದ್ರ ಬಗ್ಗೆ ಕುಬೋಟಾ ಬಗ್ಗೆ ಜನಕ್ಕೆ ಚೆನ್ನಾಗಿ ಗೊತ್ತು. ಕುಬೋಟಾ ಬಹಳ ಒಳ್ಳೆ ಟ್ರ್ಯಾಕ್ಟರ್ ಚೆನ್ನಾಗಿ ಇದೆ ಅಂತ ಹೇಳ್ತಾರೆ ನನ್ನ ಹತ್ರ ಬಂದವರು ಕೂಡ. ರೇಟ್ ಒಂದು ಜಾಸ್ತಿ ಅಂತ ಹೇಳ್ತಾರೆ. ರೇಟ್ ಜಾಸ್ತಿ ಇಲ್ಲ. ನಾನು ಹೇಳೋದು ರೈತ ಬಾಂಧವ್ರಿಗೆ ಏನ್ ಹೇಳ್ತೀನಿ ಅಂತಂದ್ರೆ ಇದ್ರಲ್ಲಿ ಬರೀ ರೇಟ್ ಒಂದೇ ನೋಡಕ್ ಹೋಗ್ಬೇಡ್ರಿ, ಇದ್ರಲ್ಲಿ ಫೀಚರ್ ಐತೆ. ಫೀಚರ್ ಅಂದ್ರೆ ನಿಮಗೆ ಉಪಯೋಗ ಆಗೋ ಫೀಚರ್ ಐತೆ. ಟೈಮ್ ನ ನಾವು ದುಡ್ಡಿಗೆ ಕಂಪೇರ್ ಮಾಡಿದಾಗ ಆ ಟೈಮ್ ಉಳಿತಾಯ ಮಾಡ್ಕೊಡುತ್ತೆ. ನೀವು ಅದರಲ್ಲಿ ಉಳಿತಾಯ ಆಗುತ್ತೆ. ಪ್ಲಸ್ ಡೀಸೆಲ್ ಒಳಗೆ ಮತ್ತೆ ಬ್ರೇಕ್ ಡೌನ್, ಎಮೋಷನಲ್ ಬ್ರೇಕ್ ಡೌನ್ ಆಗುತ್ತೆ. ಹೆಂಗೆ ಅಂದ್ರೆ ನಾವು ಕೆಲವು ಸಲ ಗೇರ್ ಬಾಕ್ಸ್ ಅಲ್ಲಿ ತೊಂದರೆ ಬರುತ್ತೆ, ಹೈಡ್ರಾಲಿಕ್ ತೊಂದರೆ ಬರುತ್ತೆ, ರಿಪೇರಿ ಆಗಲ್ಲ, ವಾರಗಟ್ಲೆ 15 ದಿನಗಟ್ಲೆ ನಿಂತ್ಕೊಳುತ್ತೆ. ಅದರಿಂದ ಒಬ್ಬ ರೈತಂದು ಭಾವನಾತ್ಮಕವಾಗಿ ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ, ಅದು ಕೂಡ ನೀವು ದುಡ್ಡಿಗೆ ಕನ್ವರ್ಟ್ ಮಾಡಕ್ಕೆ ಬರಲ್ಲ. ಅದನ್ನ ಆ ತರದ ಸಮಸ್ಯೆಗಳೆಲ್ಲ ಕಡಿಮೆ ಇದೆ. ಯಾಕಂದ್ರೆ ಬ್ರೇಕ್ ಡೌನ್ ಆಗಿ ನಿಂತ್ಕೊಳ್ಳೋದು ಬಹಳ ಕಡಿಮೆ. ಮತ್ತೆ ಇನ್ನ ಕೆಲವ್ರು ಹೇಳ್ತಾರೆ, ಬೇರೆಯವರೆಲ್ಲ ಹೇಳ್ತಾರೆ, ಬೇರೆ ಕಾಂಪಿಟಿಷನ್ ಏನ್ ಹೇಳ್ತಾರೆ, ಇದು ಸ್ಪೇರ್ ಪಾರ್ಟ್ಸ್ ಸಿಗಲ್ಲ, ಮತ್ತೆ ಹೊರಗಡೆ ಏನು ಪಾರ್ಟ್ ಸಿಗಲ್ಲ. ಬೇರೆಯವ್ರ ಹತ್ರ ಯಾರ ಹತ್ರನು ಟೆಕ್ನಾಲಜಿ ನನ್ನ ಹತ್ರ ಇದು ಕುಬೋಟಕ್ಕಿಂತ ಜಾಸ್ತಿ ಐತೆ ಅಂತ ಹೇಳಕ್ ಯಾರ ಕೈಲೂ ಆಗಲ್ಲ. ಒಂದೇ ಥಿಂಗ್ ಏನಂದ್ರೆ ನಿಮಗೆ ಪಾರ್ಟ್ ಸಿಗಲ್ಲ, ಸರ್ವಿಸ್ ಸಿಗಲ್ಲ, ಇದೆಲ್ಲ ಸುಳ್ಳು. ನಾವ್ ಇಷ್ಟು ದೊಡ್ಡ ಸೆಟಪ್ ಈಗ ಆಲ್ಮೋಸ್ಟ್ ನೀವ್ ನೋಡಿದೀರಾ, ಈಗ ಇಷ್ಟೆಲ್ಲ ದೊಡ್ಡ ಸರ್ವಿಸ್ ಸೆಟಪ್ ಐತೆ. ಪಾರ್ಟ್ಸ್, ಸರ್ವಿಸ್, ಆಯಿಲ್ ಎಲ್ಲ ನಾವು ಸ್ಟಾಕ್ ಇಟ್ಟಿರ್ತೀವಿ. ನಾವು ರೈತರಿಗೆ ಮತ್ ನಮ್ ಕಸ್ಟಮರ್ ಸರ್ವಿಸ್ ಮಾಡೋದಕ್ಕೋಸ್ಕರನೇ ಇರ್ತೀವಿ. ಮನೆ ಹತ್ರ ಬಂದ್ ಸರ್ವಿಸ್ ಮಾಡೋಗ್ತಾರೆ ನಮ್ ಹುಡುಗರು. ಇದೆಲ್ಲಾನು ಕೂಡ ಸರ್ವಿಸ್ಗೆ. ಈಗ ಮತ್ತೆ ನೋಡ್ರಿ, ಟೆಕ್ನಿಕಲಿ ಬಹಳ ಸುಪೀರಿಯರ್ ಟ್ರ್ಯಾಕ್ಟರ್. ಇದಕ್ ಬೆಲೆ ಕೊಡ್ರಿ ದಯವಿಟ್ಟು. ಏನಂದ್ರೆ ನೀವು ಇದರಲ್ಲಿ ನಾವೆಲ್ಲ ಒಂದೊಂದೇ ಏನು ವಿಶೇಷ ಗುಣಗಳಿದಾವಲ್ಲ, ಅವಕ್ಕೆಲ್ಲ ನಾವು ಕಂಪೇರ್ ಮಾಡ್ಕೊಂತ ಹೋದ್ರೆ 2-2.5 ಲಕ್ಷ ರೂಪಾಯಿ ಜಾಸ್ತಿ ಕೊಡ್ಬೇಕಾಗತ್ತೆ. ಆದ್ರೆ ಅದನ್ನ ಸೇಮ್ ರೇಟ್ ಅಲ್ಲೇ ನಾವು ಕೊಡ್ತಿದೀವಿ. ಏನೋ ಒಂದ್ 30,000 ರೂಪಾಯಿ ರೇಟ್ ಜಾಸ್ತಿ ಇರ್ಬೋದು ಬೇರೆ ಕಂಪೇರ್ ಮಾಡಿದ್ರೆ, 30,000 40,000. ಬರೀ ಆ ರೇಟ್ ಅಷ್ಟೇ ನೋಡಕ್ ಹೋಗ್ಬೇಡ್ರಿ, ಒಳ್ಳೆ ಗುಣಗಳು, ಅದ್ರದ್ದು ಉಪಯೋಗಗಳು ನೋಡ್ಕೊಳ್ರಿ, ಮಾಡೋ ಕೆಲಸ. ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ ಟ್ರ್ಯಾಕ್ಟರ್, ನೆಕ್ಸ್ಟ್ ಜನರೇಷನ್ ಮುಂದ್ಗಡೆ ಇರೋ
ಈಗ 10-15 ವರ್ಷ 20 ವರ್ಷ ಮುಂದೆ ಇರೋ ಅಂತ ಟೆಕ್ನಾಲಜಿ ಟ್ರ್ಯಾಕ್ಟರ್ಗಳು ಇವು. ಓಕೆ ಇದರಿಂದ ನಿಮಗೆ ಏನಾಗುತ್ತೆ, ಇದರಿಂದ ಎಲ್ಲಾ ತರದ ಲಾಭ ಸಿಗುತ್ತೆ. ಸರ್, ಇಲ್ಲಿವರೆಗೂ ಏನು 50 HP ಟ್ರ್ಯಾಕ್ಟರ್ ಇದೆ, ಇದು ಯಾವ ತರ ಇದು ಕಾರ್ಯಕ್ಷಮತೆ ಇರುತ್ತೆ? ಆಮೇಲೆ ಬೇರೆಯವರು ಜನ ನಾರ್ಮಲ್ ಆಗಿ ಮಾತಾಡಂಗೆ ಒಂದು 30,000 ರಿಂದ 40,000 ಜಾಸ್ತಿ ಆಗ್ಬೋದು. ಬಟ್ ಅದು ಏನಕ್ಕೆ ಜಾಸ್ತಿ ಆಗುತ್ತೆ ಎಂಬುದನ್ನು ನಮಗೆ ಕ್ಲೀನ್ ಆಗಿ ಹೇಳಿದ್ದಾರೆ. ನಿಮ್ಮ ಟ್ರ್ಯಾಕ್ಟರ್ಲಿ ಏನೇನು ಫೆಸಿಲಿಟಿ ಇರುತ್ತೆ ಕುಬುಟಾ ಟ್ರ್ಯಾಕ್ಟರ್ಲಿ ಅಂತ ಹೇಳಿ. ಇಲ್ಲಿವರೆಗೂ ಕುಬುಟಾ ಟ್ರ್ಯಾಕ್ಟರ್ ಬಗ್ಗೆ 50 HP ಟ್ರ್ಯಾಕ್ಟರ್ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ. ನಮಸ್ಕಾರ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್.